ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದೂಸ್ ಲೈಫ್ ಕನ್ನಡ. ಇವತ್ತು ತಮ್ನೈಲ್ ನೋಡಿದ ತಕ್ಷಣ ನಿಮ್ಗೆ ಅನಿಸಿರುತ್ತೆ ಯಾಕೆ ಇವರು ಚಾನಲ್ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ. ಹೌದು, ಕ್ಲೋಸ್ ಮಾಡೋಣ ಅಂತಲೇ ಅನ್ಕೋತಾ ಇದ್ದೀನಿ. ಯಾಕಪ್ಪ ಅಂದರೆ ನನ್ನ ಚಾನಲ್ ಮಾಡಿ 2 ವರ್ಷ ಆಗ್ತಾಯಿದೆ, ಆದರೆ ಯಾವುದೇ ರೀತಿ ಗ್ರೋತ್ ಆಗ್ತಾಯಿಲ್ಲ. ಚಾನಲ್ನಿಂದ ಏನು ಅಂದರೆ ಏನೂ ಯೂಸ್ ಆಗ್ತಾಯಿಲ್ಲ. ಒಳ್ಳೆ ವ್ಯೂಸ್ ಬರ್ತಾಯಿಲ್ಲ. 2, 3, 4 ಅಷ್ಟೇ ವ್ಯೂಸ್ ಬರ್ತಾಯಿದೆ. ಸೊ ಹಾಗಾಗಿ ಚಾನಲ್ನ ನಿಲ್ಲಿಸೋಣ ಅಂತ ಅನ್ಕೋತಾ ಇದ್ದೀನಿ. ನಾನು ಎಲ್ಲಿ ಏನು ತಪ್ಪು ಮಾಡಿದ್ದೀನಿ ಅಂತ ಅಂದರೆ, ಒಂದು ಸತಿ ನಾನು ಬೇರೆಯವ್ರ ವಿಡಿಯೋನ ನನಗೆ ಗೊತ್ತಿಲ್ಲದೆ ಒಳ್ಳೆ ವ್ಯೂಸ್ ಬರುತ್ತೆ ಅಂತ ಹೇಳಿ ಅವ್ರ ವಿಡಿಯೋ ಹಾಕಿದ್ರಿಂದ ವ್ಯೂಸ್ ಬಂತು. ಬಟ್ ನನ್ನ ಚಾನಲ್ಲು ನನ್ನ ಚಾನಲ್ ಸ್ಟಾಪ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು. ಮತ್ತು ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಕ್ತಾಯಿದ್ದಿದ್ದು ವೀಡಿಯೋಸ್ಗೆಲ್ಲದಕ್ಕೂ ಒಂದು 80-90 ವ್ಯೂಸ್ ಬರ್ತಿತ್ತು. ಬಟ್ ಈಗ 1-2 ವ್ಯೂಸ್ ಬರ್ತಾ ಇರೋದ್ರಿಂದ ತುಂಬ ಕಷ್ಟ ಆಗ್ತಾಯಿದೆ. ಸೊ ಮಾತಾಡೋದಕ್ಕೆ ಕೂಡ ತುಂಬ ನೋವಾಗ್ತಾಯಿದೆ. ಯಾಕಂದರೆ ತುಂಬ ಜನ ವೀಡಿಯೋಸ್ ಎಲ್ಲ ನಾನು ನೋಡ್ತಾ ಇರ್ತೀನಿ. ತುಂಬ ಜನದ ಬೇಗನೆ ಗ್ರೋತ್ ಆಗುತ್ತೆ, ಹಾಕಿದ ತಕ್ಷಣ ಗ್ರೋತ್ ಆಗುತ್ತೆ. ಬಟ್ ನಾನು ಎಲ್ಲಿ ಏನು ತಪ್ಪು ಮಾಡ್ತಾಯಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಾಯಿಲ್ಲ. ಸೊ ಹಾಗಾಗಿ ಯೂಟ್ಯೂಬಿಂದ ಆಚೆ ಬರೋಣ ಅಂತ ಅನ್ಕೋತಾ ಇದ್ದೀನಿ. ಹಾಗೆಯೇ ನಾನು ಕೆಲಸ ಕೂಡ ಅಂದರೆ ಕ್ರೋಶಾ ವರ್ಕು, ಸ್ಯಾರಿ ಪ್ಲ್ಯಾಂಟಿಂಗು ಎಲ್ಲನೂ ತುಂಬ ಇಂಟ್ರೆಸ್ಟಾಗೆ ಕಲ್ತ್ಕೋತಾ ಇದ್ದೀನಿ. ಚಾನಲ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಸ್ಯಾರಿ ಫ್ರೀ ಪ್ಲೇಟಿಂಗು ಮತ್ತು ಕ್ರೋಶಾ ವರ್ಕ್ದು. ಹಾಗೆ ಫ್ರೆಂಡ್ಸ್, ಹೆಣ್ಮಕ್ಳಿಗೆಲ್ಲ ತುಂಬಾ ಯೂಸ್ಫುಲ್ ವಿಡಿಯೋ ಅಂತಲೇ ಅನ್ಬೋದು. ತುಂಬ ಹೆಣ್ಮಕ್ಳು ನನ್ನ ಥರನೇ ಅಂತ ಅಂದ್ಕೊಳ್ಳಿ, ತುಂಬ ಜನ ಹತ್ಕೊಂಡು ನಮ್ಮ ಕೈಲಿ ಏನೂ ಆಗೋದಿಲ್ಲ, ಇಲ್ಲ ನಮ್ಮನ್ನು ತುಂಬ ಚೀಪಾಗಿ ನೋಡೋರು ಕೂಡ ಇರ್ತಾರೆ. ಇವಳ ಕೈಲಿ ಏನೂ ಆಗೋಲ್ಲ, ಇವಳು ವೇಸ್ಟು ಅಂತ ಎಲ್ಲ ನೋಡ್ತಾ ಇರ್ತಾರೆ. ಸೊ ಅವ್ರ ಮುಂದೆ ಕೂಡ ನಾವು ಎತ್ತರಕ್ಕೆ ಬೆಳಿಬೇಕು ಅಂದರೆ ಸ್ವಲ್ಪ ಹಠ ಅನ್ನೋದು ಇರಲೇಬೇಕು, ಚಾಲೆಂಜ್ ಅನ್ನೋದು ನಮ್ಗೆ ಇರಲೇಬೇಕು. ಅದು ಯಾರೇ ಆಗಿರಲಿ, ಮನೇಲಿರೋರು ಅತ್ತೆ ಮಾವ ಗಂಡ ಮಕ್ಕಳ ಮೇಲೆ ಕೂಡ ನಾವು ಚಾಲೆಂಜ್ ಹಾಕಿ ಬದುಕಲೇಬೇಕಾಗುತ್ತೆ. ಸೊ ಮಾತಾಡೋರು ಬೆನ್ನಿಂದೆ ತುಂಬಾ ಮಾತಾಡ್ತಾರೆ, ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ, ನಾನಿಲ್ಲ ಅಂತ ಹೇಳಲ್ಲ. ಅವ್ರು ನಮ್ಮ ಕಿವಿಗೆ ಬಿದ್ದರೆ ಕೂಡ ನಾವು ಅದು ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿ ನಾವು ಬದುಕಬೇಕು. ನನಗೂ ಕೂಡ ಆಗಿದೆ. ನನ್ನ ಕೂಡ ನೀನು ಬೇರೆಯವ್ರ ಕಾಲು ಕೆಳಗೆ ನುಗ್ಗಬೇಕು, ನೀನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು, ಅವ್ರು ಚೆನ್ನಾಗಿ ಮಾಡ್ತಾಯಿದ್ದಾರೆ, ಅವ್ರ ಕೈಯಲ್ಲಿ ಕೆಲಸ ಇದೆ ಅಂತ ಕೂಡ ನನ್ನ ಹೇಳ್ಸಿದ್ದಾರೆ. ಸೊ ಹಾಗಾಗಿ ನಾನು ಚಾಲೆಂಜಿಂಗಾಗೇ ಕ್ರೋಶಾ ವರ್ಕ್ ಕಲ್ತ್ಕೊಂಡಿದ್ದೀನಿ. ಈಗ ಸೀರೆ ಪ್ರೀ ಪ್ಲ್ಯಾಂಟಿಂಗ್ ಕೂಡ ಕಲ್ತ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಕೆಲವೊಂದು ವೀಡಿಯೋಸ್ ಹಾಕೋಣ ಅಂತ ನಾನು ಫ್ರೀ ಟೈಮಲ್ಲಿ ಹೋಟೆಲ್ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ನನ್ನ ಕೈಲಿ ಆದಷ್ಟು ನಾನು ವೀಡಿಯೋಸ್ ಹಾಕ್ತಾಯಿದ್ದೀನಿ. ನಾನು ಇಷ್ಟು ದಿನ ನೀಟಾಗಿ ಕೆಲಸ ಮಾಡಿಲ್ಲ, ನಾನು ಒಳ್ಳೆ ಕಂಟೆಂಟ್ ಹಾಕಿಲ್ಲ, ಹಾಗೆ ನಾನು ತಮ್ನೇಲ್ ಚೆನ್ನಾಗಿ ಹಾಕಿಲ್ಲ ಅನ್ನೋದು ನನಗೆ ಅರ್ಥ ಆಗಿದೆ. ಸೊ ಇನ್ನು ಮೇಲೆ ಇದ್ರ ಮೇಲೆ ತುಂಬಾ ಕೆಲಸ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂದರೆ, ನಂದು ಇನ್ನೊಂದು ಚಾನಲ್ ಕೂಡ ಇದೆ, ಸೀರಿಯಲ್ಸ್ ಅಂತ ಅದ್ರ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಅದು ವರ್ಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದ್ರ ಮೇಲೆ ಫೋಕಸ್ ಕಡಿಮೆ ಆಗ್ಬೋದು, ಕೆಲಸ ಇರುತ್ತೆ. ಹಾಗೆ ನಾನು ಕಲಿಯೋದ್ರ ಮೇಲೂ ಇಂಟ್ರೆಸ್ಟ್ ಇರುತ್ತೆ. ಮಗು ಸ್ಕೂಲಿಂದ ಕರ್ಕೊಂಡು ಹೋಗಿಬಿಡೋದು ತುಂಬಾ ನನಗೆ ಕೆಲಸ ಇರೋದ್ರಿಂದ ಸ್ವಲ್ಪ ನಂದೂಸ್ ಲೈಫ್ ಕನ್ನಡ ಮೇಲೆ ಫೋಕಸ್ ಕಡಿಮೆ ಆಗಿತ್ತು. 2 ಇಯರ್ಸಿಂದ ನಾನು ಏನೋ ನಾಲೆಡ್ಜ್ ಇಲ್ಲದೇ ಬಂದಿದ್ದು ಈ ಚಾನಲ್ಗೆ. ಬಟ್ ಈಗ ಅಷ್ಟು ಪೂರ್ತಿ ನನಗೆ ಗೊತ್ತಿಲ್ಲದೆ ಆದ್ರೂ ಸ್ವಲ್ಪ ನಾನು ತಿಳ್ಕೊಂಡಿದ್ದೀನಿ ಇದ್ರ ಬಗ್ಗೆ. ವೀಡಿಯೋಸ್ ಇನ್ನೂ ಚೆನ್ನಾಗಿ ಮಾಡಬೇಕು, ಲೈಟಿಂಗ್ ಚೆನ್ನಾಗಿರೋದಿಲ್ಲ, ತಮ್ನೇಲ್ ಚೆನ್ನಾಗಿ ಹಾಕೋದಿಲ್ಲ, ಟೈಟಲ್ ಇಲ್ಲ, ಮತ್ತು ನನಗೆ ಅಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ವೀಡಿಯೋಸಲ್ಲೆಲ್ಲ ಸ್ವಲ್ಪ ತೊದಲ್ತೀನಿ ಮಾತಾಡಬೇಕಾದ್ರೆ. ಹಾಗೆ ಹೇಳೋದನ್ನ ಸ್ವಲ್ಪ ಮಿಸ್ ಮಾಡಿರ್ತೀನಿ, ವೀಡಿಯೋನ ಎಲ್ಲೋ ತೊಗೊಂಡು ಹೋಗಿರ್ತೀನಿ, ಅದನ್ನೆಲ್ಲ ಕ್ಲಿಪ್ಪೆಲ್ಲ ಕಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಇದನ್ನೆಲ್ಲ ನಾನು ತುಂಬ ಇದರಲ್ಲಿ ಮಾಡಿದ್ದೀನಿ. ಹಾಗೆ ನನ್ನ ಚಾನಲಲ್ಲಿ ನಾನು 4 ಹೆಸರು ಚೇಂಜ್ ಮಾಡಿದ್ದೀನಿ. ಸೊ ಅದರಿಂದನೇ ನನ್ನ ಚಾನಲ್ ಸ್ವಲ್ಪ ಲೋ ಆಗಿದೆ. ಫೋಟೋಸು ಅಷ್ಟೇ, 4-5 ಫೋಟೋಸ್ ನಾನು ಡಿಲೀಟ್ ಮಾಡಿ ಹಾಕಿದ್ದೀನಿ. ಸೊ ಹಾಗಾಗಿ ಅದರಿಂದನೂ ಪ್ರಾಬ್ಲಮ್ ಆಗುತ್ತೆ. ನಂದು ಫಸ್ಟು ನಿಶ್ವಿಕಾಸ್ ಕಿಚನ್ ಅಂತ ಇತ್ತು, ಆಮೇಲೆ RV ಆಯಿತು, ಆಮೇಲೆ ನಂದು ಆಯಿತು, ನಂದೂಸ್ ವರ್ಲ್ಡ್ ಆಯಿತು, ಈಗ ನಂದೂಸ್ ಲೈಫ್ ಕನ್ನಡ ಅಂತ ಇಟ್ಕೊಂಡಿದ್ದೀನಿ. ನನಗೆ ತುಂಬಾ ಇಷ್ಟ ಆಯಿತು. ಏನಾದರೂ ಅಚೀವ್ ಮಾಡಬೇಕು, ಏನಾದರೂ ಮಾಡಬೇಕು ಅನ್ನೋದು ತುಂಬ ಹಠ ಇರೋದ್ರಿಂದ 4 ಕಾಳು ಮುಂದೆ ತಲೆ ಎತ್ತಿ ಬದುಕಬೇಕು, ಒಳ್ಳೆ ರೀತಿಯಲ್ಲೇ ಮಾಡ್ಬೋದು ಅನ್ನೋದು ಒಂದು ಇದಿದೆ. ಇದರಿಂದ ನನಗೆ ನನ್ನಂಥ ಹೆಣ್ಮಕ್ಳು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಕುಗ್ಗಕ್ಕೆ ಹೋಗಬೇಡಿ, ಯಾರೋ ಏನೋ ಅಂದರು ಅಂತ ದಯವಿಟ್ಟು ಕುಗ್ಗಬೇಡಿ. ನಾವು ಕುಗ್ಗುತ್ತೀರೋ ನಮ್ಮನ್ನು ಅಲ್ಲೇ ತುಳಿದ್ಬಿಡ್ತಾರೆ ಹಾಕಿ. ದಯವಿಟ್ಟು ಕುಗ್ಗಬೇಡಿ ಯಾರೂ. ನಿಮ್ಮ ಕೈಲಿ ಆದಷ್ಟು ಕೆಲಸ ಮಾಡಿ. ಕೈಯಲ್ಲಂತೂ ಎಲ್ಲರ ಕೈಯಲ್ಲೂ ಒಂದು ಸ್ಮಾರ್ಟ್ಫೋನ್ ಇದ್ದೇ ಇರುತ್ತೆ. ಆ ಸ್ಮಾರ್ಟ್ಫೋನಿಂದ ನಾವೇನಾದರೂ ಮಾಡ್ಬೋದು.
ನಿಮಗೆ ಮುಖ ತೋರಿಸೋದಕ್ಕೆ ಇಷ್ಟ ಇಲ್ಲ ಅಂದರೆ ಅಡುಗೆದು ಇಲ್ಲ ನಿಮ್ಮ ಕೈಯಲ್ಲೇ ಏನಾದರೂ ಒಂದು ಕೆಲಸ ಇರುತ್ತೆ. ಯೂಟ್ಯೂಬ್ ಮಾಡೋಕ್ಕಾಗಲ್ಲ ಅಂದರೆ ಕೂಡ ನೀವು ಒಂದು ಟೈಲರಿಂಗ್ ಮಾಡ್ತಾ ಇರ್ತೀರಾ, ಇಲ್ಲ ಇನ್ನೇನೋ ನಿಮ್ಗೆ ಹೂ ಕಟ್ಟೋದು ಚೆನ್ನಾಗಿ ಬರ್ತಾ ಇರುತ್ತೆ. ಏನಾದರೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ. ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನೀವು ತುಂಬ ಇದರಲ್ಲಿದ್ದೀರಾ ಅಂದರೆ ನಿಮ್ಮನ್ನು ತುಳಿಯೋರು ತುಂಬ ಜನ ಇರ್ತಾರೆ. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಕೈಯಲ್ಲಿ ಹಾಗೆ ಹೆಣ್ಮಕ್ಳನ್ನ ತುಂಬ ಚೀಪಾಗಿ ನೋಡೋರು ಇರ್ತಾರೆ. ಬರೀ ಮನೆ ಕೆಲಸಕ್ಕೆ ಮಾತ್ರನೇ ಅಂತ ಕೂಡ ನೋಡೋರು ಕೂಡ ಇರ್ತಾರೆ. ಅವ್ರ ಮುಂದೆ ಕೂಡ ನಾವು ತುಂಬ ಎತ್ತರಕ್ಕೆ ಬೆಳೆದು ತೋರಿಸ್ಬೋದು, ನಾವು ಮನೆ ಕೆಲಸಕ್ಕೆ ಅಷ್ಟೇ ಅಲ್ಲ ಅಂತ. ತುಂಬ ಜನ ಮನೆಯಲ್ಲಿ ನಮಗೆ ದುಡ್ಡು ಕೊಡ್ತಾ ಇಲ್ಲ ನಮ್ಮನ್ನು ಯಾರೂ ನೋಡ್ಕೊಳ್ಳೋರಿಲ್ಲ, ಅಪ್ಪ ಅಮ್ಮ ನೋಡ್ಕೊಳ್ಳೋರಿಲ್ಲ ಅಂತ ಹೇಳಿ ತುಂಬ ಕುಗ್ಗೋರು, ತುಂಬ ಯೋಚನೆ ಮಾಡಿಕೊಂಡು ಅದರಲ್ಲೇ ಕೊರಗೋರು ಕೂಡ ಇರ್ತೀರ. ಒಂದು ಟೈಮಲ್ಲಿ ನಾನು ಕೂಡ ಹಾಗೆ ಇದ್ದೋಳು. ನನ್ನ ಯಾರೂ ನೋಡ್ಕೊಳ್ತಾ ಇಲ್ಲ, ನನ್ನ ಜೀವನ ಹೀಗೆ ಆಗೋಯಿತು, ಅಪ್ಪ ಅಮ್ಮ ನೋಡ್ಕೋತಾ ಇಲ್ಲ ನನ್ನ ಅಂತ ಹೇಳಿ ತುಂಬಾ ನೋವು ತಿಂತಾ ಇದ್ದೋಳು ನಾನು. ಸೊ ಈಗ ನಾನು ಅದನ್ನೆಲ್ಲ ಕಡಿಮೆ ಮಾಡಿ ನಾನು ಈಗ ತುಂಬ ನನ್ನ ಏನು ಕೈಯಲ್ಲಿ ಕೆಲಸ ಇದೆ ಆ ಕೆಲಸನ ಮಾಡಿಕೊಂಡು ನಾನು ತುಂಬ ಆರಾಮಾಗೇ ಇದ್ದೀನಿ. ಹಾಗೆ ಕೆಲವೊಂದು ಈಗ ಯೂಟ್ಯೂಬ್ ಗ್ರೋತ್ ಆಗ್ತಾಯಿಲ್ಲ, ಮನೆ ಮುಂದೆ ಬೋರ್ಡ್ ಹಾಕಿದ್ದೀನಿ ಅದು ಗ್ರೋತ್ ಆಗ್ತಾಯಿಲ್ಲ ಅನ್ನೋದು ಫೀಲಿಂಗ್ ಇರುತ್ತೆ ಒಳಗಡೆ, ಯಾಕೆ ಗ್ರೋತ್ ಆಗ್ತಾಯಿಲ್ಲ ಅಂತ. ಬಟ್ ದೇವ್ರ ಮೇಲೆ ಭಾರ ಹಾಕಿದ್ರೆ ಎಲ್ಲನೂ ಆಗುತ್ತೆ ಅಲ್ವಾ. ಸೊ ಹಾಗೆ ಹೆಣ್ಮಕ್ಳೆಲ್ಲರೂ ನಾವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡೋಣ. ನಮ್ಮ ಕೆಲಸ ನಮ್ಮ ಕೈ ಹಿಡಿಯುತ್ತೆ. ಇವತ್ತಲ್ಲ ನಾಳೆ, ಈ ಒಂದು ವರ್ಷ ನನ್ನ ಕೈ ಹಿಡ್ದಿಲ್ಲ ಅಂದರೂ ನನ್ನ ಕಣ್ಣೀರಲ್ಲಿ ಕೈ ತೊಳೆದ್ರೆ ಕೂಡ ನೆಕ್ಸ್ಟ್ ವರ್ಷ ನನ್ನ ಕೆಲಸ ಹಾಗೇ ಆಗುತ್ತಲ್ವ. ಸ್ಟ್ರಾಂಗ್ ಆಗಿರಬೇಕು ಎಲ್ಲ ಹೆಣ್ಮಕ್ಳು. ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಏನು ಹೇಳ್ತೀನಿ ಅಂದರೆ 686 ಮೆಂಬರ್ಸ್ ನನಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ವೀಡಿಯೋ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ತುಂಬಾ ಇಂಪಾರ್ಟೆಂಟು. ಹಾಗೆ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹೊಸ ವೀಡಿಯೋಸ್ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆ ಪ್ರಮೋಷನ್ ವೀಡಿಯೋಸ್ ಕೂಡ ಮಾಡ್ತೀನಿ. ಸ್ಕಿಪ್ ಮಾಡದೆ ಫುಲ್ಲು ವೀಡಿಯೋ ನೋಡಿ, ನಿಮಗೂ ಅರ್ಥ ಆಗುತ್ತೆ. ಒಂದು ಹೆಣ್ಮಕ್ಳು ಏನಾದರೂ ನೋಡ್ತಾ ಇದ್ದರೆ ಇಲ್ಲ ಗಂಡು ಮಕ್ಳು ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ, ಯಾರಾದರೂ ನಿಮ್ಮ ಫ್ರೆಂಡ್ ಇಲ್ಲ ನಿಮ್ಮ ಅಕ್ಕನೋ ತಂಗಿನೋ ವೀಡಿಯೋ ನೋಡಿ ಕುಗ್ಗುತ್ತಾ ಇರ್ತಾರಲ್ವ, ನನ್ನ ಕೈಯಲ್ಲಿ ಏನೂ ಆಗ್ತಾಯಿಲ್ಲ, ನಾನು ತುಂಬ ಕೆಳಗಿದ್ದೀನಿ, ನನ್ನ ಯಾರೂ ನೋಡ್ತಾ ಇಲ್ಲ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ಕೂಡ ಒಂದು ಧೈರ್ಯ ಸಿಗ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾನು ಹೊಸ ವೀಡಿಯೋಸು, ವ್ಲಾಗು ಮತ್ತು ಅಡುಗೆ ವೀಡಿಯೋಸ್ ಜೊತೆ ಮತ್ತೆ ಸಿಗ್ತೀನಿ ನಿಮಗೆ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವೀಡಿಯೋ ಜೊತೆ ನಾನು ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.